ಕೆ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ ಮೋದಿ ಅವರ ಬಗ್ಗೆ. ಟೆಲಿಕಾನ್ಫರೆನ್ಸ್ ಇಟ್ಕೊಂಡು ಉತ್ತರದ ಪೌರುಷ ಒಲೆ ಮುಂದೆ ಅನ್ನೋಕ್ಕೆ ಪಾಕಿಸ್ತಾನ ತೋರಿಸಿದ್ರು ಮೋದಿ ಅವರು. ಅದನ್ನ ಮಂತ್ರಿಗಳು ಮಾಧ್ಯಮಗಳ ಮುಂದೆ ತೋಡ್ಕೊಡ್ತಾರೆ ಅಂತ. ಬಾಯಿ ಬಿಟ್ಟರೆ ಬಣ್ಗೇಡು ಅನ್ನುವಂಥ ರಾಹುಲ್ ಗಾಂಧಿ ಬಗ್ಗೆ ಅವರು ಯೋಚನೆ ಮಾಡಿ. ನರೇಂದ್ರ ಮೋದಿ ಅವ್ರನ್ನ ಜನ 5 ಬಾರಿ ಗುಜರಾತ್ನಲ್ಲಿ ಎಲೆಕ್ಷನಲ್ಲಿ ಗೆಲ್ಲಿಸಿದರು, 3 ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ಆರಿಸಿದರು. ಬಾಯಿ ಬಿಟ್ಟರೆ ಬಣ್ಗೇಡು ಅಂತ ಇರುವಂಥ ಅವ್ರ ನಾಯಕರ ಬಗ್ಗೆ ಅವರು ಯೋಚನೆ ಮಾಡಲಿ. ಮೋದಿ ಬಗ್ಗೆ ಜಗತ್ತು ಮೆಚ್ಕೊಂಡಿದೆ, ಜಗತ್ತೇ ಮೆಚ್ಕೊಂಡಿದೆ. ಇವ್ರು ಬಾಯಿ ಬಿಟ್ಟರೆ ಬಣ್ಗೇಡಾಗತ್ತೆ. ಬಾಯಿ ಬಿಟ್ಟರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗದಿರುವಂಥ ಅಸಹಾಯಕತೆಯಲ್ಲಿ ಉಳಿದ ಕಾಂಗ್ರೆಸ್ ನಾಯಕರುಗಳು ಒದ್ದಾಡ್ತಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ. ಹರಿಪ್ರಸಾದ್ ಅವರೇ, ನೀವೊಬ್ಬರು ಸೀನಿಯರ್ ಲೀಡರ್ ಇದ್ದೀರಿ. ನೀವು ಯಾಕೆ ರಾಹುಲ್ ಗಾಂಧಿಯವ್ರ ಥರನೇ ಆಡ್ತೀರಿ? ಆಡಿ ಯಾಕೆ ನೀವು ಬಣ್ಗೇಡಾಗ್ತೀರಿ? ಡೋಂಟ್ ಡೂ. ಅಲ್ಲ, ಈಗ ಅವರು ಉತ್ತರಿಸಬೇಕಾಗಿರೋದು ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ, ಕ್ರಿಮಿನಲ್ ನೆಗ್ಲಿಜೆನ್ಸಿ ಬಗ್ಗೆ, 11 ಜನರ ಸಾವಿನ ಬಗ್ಗೆ. ಅದಕ್ಕೆ ಜನರಿಗೆ ಉತ್ತರಿಸಲಿ. ಜನ ಸ್ಟಾಂಪೇಡ್ನಲ್ಲಿ ಸತ್ರು ಅಂತ ಗೊತ್ತಾದ ನಂತರನೂ ಕಪ್ಪಿಗೆ ಮುತ್ತಿಟ್ಟಿರುವಂಥ ಅಮಾನವೀಯತೆ ಬಗ್ಗೆ, ಮನುಷ್ಯತ್ವ ಇಲ್ಲದೆ ಇರೋದ್ರ ಬಗ್ಗೆ, ಅಂಥ ಸಂದರ್ಭದಲ್ಲೂ ಕೂಡ ಜನಾರ್ದನ್ ಹೋಟ್ಲ ದೋಸೆ ತಿನ್ನುವ ಮನಸ್ಥಿತಿಯ ಬಗ್ಗೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು, ಇದ್ರ ಬಗ್ಗೆ ಉತ್ತರಿಸಬೇಕಾಗಿರೋದು. ಹೇಳಿದೆ. ಧನ್ಯವಾದ.